ಎಲ್ಲ ಹೇಗಿದ್ದೀರಾ? ಹೌ ಆರ್ ಯು ಆಲ್? ರೈಟ್. ವೆಲ್ಕಮ್ ಬ್ಯಾಕ್ ಟು ಎಡ್ಮೋ ಚಾನಲ್. ಇಂಡೆಫಿನೆಟ್ ಆರ್ಟಿಕಲ್. ಈ ಇಂಡೆಫಿನೆಟ್ ಆರ್ಟಿಕಲ್ ಅನ್ನ ನಾವು ಯಾವ ತರ ಉಪಯೋಗಿಸ್ತೀವಿ? ಹೌ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಪರ್ಟಿಕ್ಯುಲರ್ indefinite article. Why are they called as indefinite article? For example, there is a book on the table. Right? There is a book on the table. ನಿಮಗೆಲ್ಲರೂ ಕಾಣಿಸ್ತಾ ಇದೆ a book. So why is it called as modifier? How many books are there? A book. A book means how many? Only one book. ಅರ್ಥ ಆಗ್ತಿದಲ್ವಾ? ಸೊ ಅದನ್ನೇ ನಾವು ಡೆಫಿನೆಟ್ ಆರ್ಟಿಕಲ್ ಹೇಳಬೇಕು ಅಂದ್ರೆ there is a book on the table. There is a book on the table. There's a book on the table. Same. Hoda. The book is red in color. Red in color. ಅರ್ಥ ಆಗ್ತಿದೆಯಲ್ವಾ? ಯಾವ ಕಲರ್ ಅಲ್ಲಿ ಇದೆ? ರೆಡ್ ಕಲರ್ ಅಲ್ಲಿ ಇದೆ. ಅಥವಾ ಯಾವ ಕಲರ್ ಅಲ್ಲಿ ಇದೆ? ಕೆಂಪು ವರ್ಣದಲ್ಲಿ ಇದೆ ಅಂತ ಹೇಳ್ತಾ ಇರೋದು. ಕ್ಲಿಯರ್? ಸೊ ಇಲ್ಲಿ ನಾವೇನ್ ಮಾಡಿದೀವಿ ಇದನ್ನ ಯಾವ್ದನ್ನ ಎ ಅನ್ನ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ದ ಅಂತ ಏನ್ ಕರಿತೀವಿ ಇದನ್ನ ಡೆಫಿನೆಟ್ ಆರ್ಟಿಕಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ದರ್ ಈಸ್ ಅ ಬುಕ್. ಮೊದಲನೇದಾಗಿ ನಾನು ಏನ್ ಮಾಡಿದ್ದೀನಿ? ಬುಕ್ ಅಂತ ಮೆನ್ಷನ್ ಮಾಡಿದ್ದೀನಿ. ಅದೇ ಪುಸ್ತಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ದ ಬುಕ್ ಈಸ್ ರೆಡ್ ಇನ್ ಕಲರ್. ನಾನು ಮಾತಾಡ್ತಾ ಇರುವಂತ ಪುಸ್ತಕ ಯಾವ ಬಣ್ಣದಾಗಿದೆ? ಕೆಂಪು ವರ್ಣದ್ದಾಗಿದೆ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಕ್ಲಿಯರಾ? ಸೊ ಅದಕ್ಕೋಸ್ಕರ ಇದನ್ನ ಇಂಡೆಫಿನೆಟ್ ಅಂತ ಕರೀತಾರೆ. ಈಗ ಆನ್ ಅನ್ನ ಎಲ್ಲಿ ಉಪಯೋಗಿಸ್ತೀವಿ? ನಾನು ಹೇಳಿದೆ ಎಲ್ಲಿ ವಾವಲ್ ಸೌಂಡ್ಸ್ ಅಂತ ಹೆಂಗ್ ಕರಿತೀವಿ. ವಾವಲ್ ಲೆಟರ್ಸ್ ಅಲ್ಲ, ವಾವಲ್ ಸೌಂಡ್ಸ್. ಈಗ ವಾವಲ್ ಲೆಟರ್ಸ್ ಮತ್ತೆ ವಾವಲ್ ಸೌಂಡ್ಗೂ ಏನ್ ವ್ಯತ್ಯಾಸ ಅಂದ್ರೆ ಎ ಇ ಐ ಓ ಯು ಅನ್ನೋದನ್ನ ನಾವೇನಂತ ಕರಿತೀವಿ? ವಾವಲ್ಸ್ ಅಂತ ಕರಿತೀವಿ. ವಾವಲ್ಸ್, ವಾವಲ್ ಲೆಟರ್ಸ್ ಇವು. ಅರ್ಥ ಆಯ್ತಾ? ವಾವಲ್ ಲೆಟರ್ಸ್. ಸೊ 20 ವಾವಲ್ ಸೌಂಡ್ಸ್ ಆರ್ ದೇರ್. ದೇರ್ ಆರ್ 20 ವಾವಲ್ ಸೌಂಡ್ಸ್. ಅರ್ಥ ಆಗ್ತಿದೆಯಲ್ವಾ? ನಾನು ನೆಕ್ಸ್ಟ್ ನಿಮಗೆ ಕೆಲವೊಂದು ಉದಾಹರಣೆ ಕೊಡಬೇಕಾದ್ರೆ ಅಲ್ಲಿ ನಿಮಗೆ ಹೇಳ್ತೀನಿ ಯಾವ ರೀತಿ ಈ ಒಂದು ಶಬ್ದ ಅಥವಾ ಸೌಂಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಆರ್ಟಿಕಲ್ಸ್ ಅನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ, ಅಥವಾ ಈ ಒಂದು ಸಮಸ್ಯೆಯನ್ನ ಬಿಡಿಸೋದಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸರ್ಸೈಸ್ ಅನ್ನ ನಾನು ನಿಮಗೆ ಕಳಿಸ್ತೀನಲ್ವಾ, ಕಲಿಸ್ಬೇಕಾದ್ರೆ ಅವಾಗ ನಿಮಗೆ ಹೇಳ್ಕೊಡ್ತೀನಿ. ಅರ್ಥ ಆಗ್ತಿದೆಲ್ವಾ? ಸೊ ಆನ್ ಅನ್ನ ನಾವೆಲ್ಲಿ ಉಪಯೋಗಿಸ್ತೀವಿ? ಯಾವಾಗ ಈ 20 ವಾವಲ್ ಸೌಂಡ್ಸ್ ನಮಗೆ ಬರುತ್ತೋ ಆವಾಗ ನಾವೇನ್ ಮಾಡ್ತೀವಿ? ಇದ್ರ ಎದುರುಗಡೆ ಆನ್ ಅನ್ನ ಉಪಯೋಗಿಸ್ತೀವಿ. ಆಮೇಲೆ ದ ಅನ್ನ ಉಪಯೋಗಿಸಿದಾಗ ಅಲ್ಲೇನಾಗುತ್ತೆ? ದಿ ಆಗಿ ಕನ್ವರ್ಟ್ ಆಗುತ್ತೆ. ನೆನಪಿಟ್ಕೊಳ್ಳಿ. ರೈಟ್? ಫಾರ್ ಎಕ್ಸಾಂಪಲ್, ದೇರ್ ಈಸ್ ಡ್ಯಾಶ್ optician in my town. ಆಪ್ಟಿಷಿಯನ್. ಆಪ್ಟಿಷಿಯನ್ ಅಂದ್ರೆ ಯಾರು? ಕಣ್ಣಿನ ತಜ್ಞ. ಅಲ್ವಾ? ಏನಾಗುತ್ತೆ? ತುಂಬಾ ಜನ ಏನಂತ ಹೇಳ್ತೀರಾ? ಆನ್ ಅಂತ ಹೇಳ್ತೀರಾ. ಯಾಕೆ? ಇಲ್ಲಿ ಓ ಇದೆ ಅಂತ. ಹೌದಲ್ವಾ? ರೈಟ್? ಬಟ್ ನಾಟ್ ಬಿಕಾಸ್ ಓ ಲೆಟರ್ ಇಸ್ ದೇರ್, because our sound comes from there. Optician. It is not optician, optician. So our sound ಇರೋದ್ರಿಂದ ನಾವೇನ್ ಮಾಡ್ತೀವಿ? ಅದನ್ನ an optician ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ವಾ? ಕ್ಲಿಯರ್? ಸೊ ಇವಾಗ ನಾವು ಕೆಲವೊಂದು ಉದಾಹರಣೆಗಳನ್ನ ನೋಡೋಣ. ಅವಾಗ ನಿಮಗೆ ಇನ್ನೂ ಕೂಡ
ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ ತರ ನಾವು ಇದನ್ನ ಬಿಡಿಸ್ಬೇಕು ಅನ್ನೋದನ್ನ. ಅರ್ಥ ಆಗ್ತಿದಲ್ವಾ? ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಒಂದು ಉದಾಹರಣೆ ನೋಡೋಣ. There is dash mango in the basket. There is dash mango in the basket. ಎಷ್ಟು ಮ್ಯಾಂಗೋ ಇದೆ? ಒಂದು ಮ್ಯಾಂಗೋ ಇದೆ. ಸೊ ಏನಾಗುತ್ತೆ? There is a mango. ಹೌದಾ? ಹೌದಲ್ವಾ? ರೈಟ್. There is dash apple on the table. On the table. ಎಷ್ಟು ಆಪಲ್ ಇದೆ? ಎಷ್ಟು ಆಪಲ್ ಇದೆ? ಮುಂದೆ ಒಂದೇ ಒಂದು ಆಪಲ್ ಇದೆ. ಆದ್ರೆ ನಾನೇನಂತ ಬರೀತೀನಿ? ಆನ್ ಅಂತ ಬರೀತೀನಿ. ಕಾರಣ ಏನು? ರೈಟ್. ಆಪಲ್, ನಾಟ್ ಬಿಕಾಸ್ ಆಫ್ ಲೆಟರ್ ಎ, ಅಗೇನ್ ಬಿಕಾಸ್ ಆಫ್ ದ ಸೌಂಡ್ ಆ. ಈ ಸೌಂಡ್ ಇರೋದಕ್ಕೆ ನಾವೇನ್ ಮಾಡ್ತಿದೀವಿ? ಆನ್ ಆಪಲ್ ಅಂತ ಬರೀತಿದ್ದೀನಿ. ಇಲ್ಲಿ ಮ್ಯಾಂಗೋ ಅಂದಾಗ ಮೂ ಸೌಂಡ್ ಬರುತ್ತೆ. ಸೊ ಈ ಸೌಂಡ್ ಇರೋದ್ರಿಂದ ಇದು ಕಾನ್ಸನೆಂಟ್ ಸೌಂಡ್ ಆಗುತ್ತೆ. ಅದಕ್ಕೋಸ್ಕರ ಅ ಅಂತ ಬರೀತಾ ಇದ್ದೀನಿ. ಕ್ಲಿಯರಾ? ಅರ್ಥ ಆಯ್ತಾ? ರೈಟ್. ಸೊ ಇವಾಗ ಇನ್ನು ಒಂದಷ್ಟು ಉದಾಹರಣೆಯನ್ನು ನೋಡೋಣ. ನಿಮಗೆ ಕ್ಲಾರಿಫಿಕೇಶನ್ ನ ಕೊಡ್ತೀನಿ. ಆಯ್ತಾ? ರೈಟ್. ಮೂವತ್ತಿದು. There is dash university in my village, in my town. There is dash university in my town. ಏನಂತ ಬರೀತೀರಾ? ಯು ಅಂತ ಇದೆ, ನೋಡಿದ ತಕ್ಷಣ ಏನಂತ ಬರೀತೀರಾ? ಆನ್ ಯೂನಿವರ್ಸಿಟಿ ಅಂತ ಬರೀತೀರಾ? ತಪ್ಪಾಗುತ್ತೆ. There is a university. ಯಾಕೆ? ಕಾರಣ ಏನು ಅಂದ್ರೆ ಈ ಯು ಅನ್ನೋದನ್ನ ನೀವು ಯಾವ್ದ್ರಲ್ಲಿ ಡಿಕ್ಷನರಿ ನೋಡಿದ್ರೆ ಶಬ್ದಕೋಶ, ಅರ್ಥ ಆಗ್ತದಲ್ವಾ? ಅದನ್ನ ಈ ರೀತಿ ಬರೀತಾರೆ, ಯೂನಿವರ್ಸಿಟಿ. ಅರ್ಥ ಆಗ್ತದಲ್ವಾ? ಇದನ್ನ ಫೊನೆಟಿಕ್ಸ್ ಅಂತ ಕರಿತೀವಿ. ಶಬ್ದದ ಆಧಾರದ ಮೇಲೆ ನಾವೇನ್ ಮಾಡುವಂತದ್ದು? ಅರ್ಥ ಮಾಡ್ಕೊಳ್ಳುವಂಥದ್ದು. ಯೂನಿವರ್ಸಿಟಿ. ಅರ್ಥ ಆಗ್ತದಲ್ವಾ? ಅದನ್ನೇ ನಾವು ಡಿಕ್ಷನರಿ ನೋಡಿದ್ರೆ ಈ ರೀತಿ ಇರುತ್ತೆ. ಯೂನಿವರ್ಸಿಟಿ ಅರ್ಥ ಆಗ್ತಿಲ್ವಾ? ಯೂನಿವರ್ಸಿಟಿ ಅಂತ ಹೇಳಿರುತ್ತೆ. ಸೊ ದ ಸ್ಟ್ರೆಸ್ ವಿಲ್ ಬಿ ಆನ್ ಫಸ್ಟ್ ಸಿಲಬಲ್ ಯೂನಿವರ್ಸಿಟಿ. ಅರ್ಥ ಆಗ್ತಿಲ್ವಾ? ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಏನಾಗುತ್ತೆ? ಈ ಸೌಂಡ್ ಇರೋದ್ರಿಂದ ಇದನ್ನ ಯು ಸೌಂಡ್ ಅಂತ ಕರಿತೀವಿ. ಹಾಗಾಗಿ ಅ ಯೂನಿವರ್ಸಿಟಿ ಇದು ಯಾವ್ದೇನಾಗುತ್ತೆ? ಕಾನ್ಸನೆಂಟ್ ಸೌಂಡ್ ಆಗುತ್ತೆ. ಕಾನ್ಸನೆಂಟ್ ಸೌಂಡ್ ಆಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ? ಅ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಕ್ಲಿಯರ್? ಅರ್ಥ ಆಯ್ತಾ? ಸರಿ. ಅದೇ ತರ ಈಗ ಐ ಹ್ಯಾವ್ ಡ್ಯಾಶ್ ಅಂಬ್ರೆಲ್ಲಾ. ಅಂಬ್ರೆಲ್ಲಾ ಗೊತ್ತಿಲ್ವಾ? ಗೊತ್ತಿದೆಯಲ್ವಾ ನಿಮಗೆ? ಅಂಬ್ರೆಲ್ಲಾ ಅಂದ್ರೆ ಏನು? ಕೊಡೆ ಅಥವಾ ಛತ್ರಿ ಅಂತ ಕರಿತೀವಿ. ರೈಟ್. ಐ ಹ್ಯಾವ್ ಡ್ಯಾಶ್ ಅಂಬ್ರೆಲ್ಲಾ. ರೈಟ್ ಎ ಸೂಟೇಬಲ್ ಆರ್ಟಿಕಲ್. ಆಯ್ತಾ? ಏನಂತ ಬರೀತೀರಾ? ಎಸ್, an umbrella. ಯಾಕೆ? ನಾಟ್ ಬಿಕಾಸ್ ಆಫ್ ದಿಸ್ ಯು, ಬಿಕಾಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಸೌಂಡ್ ಅ. ಅಂಬ್ರೆಲ್ಲಾ. ಅರ್ಥ ಆಗ್ತಿದಲ್ವಾ? ನೀವೆಲ್ಲ ಉಂಬ್ರೆಲ್ಲಾ ಅಂತ ಹೇಳ್ತೀರಾ? ಇಲ್ಲ ತಾನೆ? ಸೊ ಹಾಗಾಗಿ ಅಂಬ್ರೆಲ್ಲಾ ಅ ಸೌಂಡ್ ಬರುತ್ತೆ. ಆ ಕಾರಣಕ್ಕೋಸ್ಕರ ಅದನ್ನ ನಾವೇನಂತ ಕರಿತೀವಿ? ಆನ್ ಅಂಬ್ರೆಲ್ಲಾ. ಐ ಹ್ಯಾವ್ ಅನ್ ಅಂಬ್ರೆಲ್ಲಾ. ಅರ್ಥ ಆಗ್ತದಲ್ವಾ? ರೈಟ್. ಅದೇ ತರ
village has dash MLA. MLA ಅಂದ್ರೆ ಗೊತ್ತಿದೆಯಲ್ವಾ? Member of Legislative Assembly. The village has dash MLA. ಎ ಅಂತ ಬರೀತೀರಾ, ಆನ್ ಅಂತ ಬರೀತೀರಾ, ದ ಅಂತ ಬರೀತೀರಾ, ಏನಂತ ಬರೀತೀರಾ? ಎಸ್. ತುಂಬಾ ಜನ ಬರೆಯುವಂತದ್ದು ಏನು ಅಂದ್ರೆ MLA ಅಂತ ಬರೀತೀರಾ, ತಪ್ಪಾಗುತ್ತೆ. ಇದು ಆನ್ MLA. ಯಾಕೆ? ಎಂ. ಸೊ ಇದು ಈ ಸೌಂಡ್ ಆಗುತ್ತೆ. ಸೊ ಹಾಗಾಗಿ ಆನ್ MLA. ಅರ್ಥ ಆಗ್ತಿದೆಯಲ್ವಾ? ಕ್ಲಿಯರಾ? ಅದೇ ತರ MLC, ಆನ್ MLC. ಕ್ಲಿಯರ್? ಅರ್ಥ ಆಗ್ತಿದೆ ಇಲ್ಲ? ರೈಟ್. ಸೊ ಆ ಕಾರಣಕ್ಕೋಸ್ಕರ ನಾವು ಆರ್ಟಿಕಲ್ಸ್ ನಾವು ಬರಿಬೇಕಾದ್ರೆ, ಆರ್ಟಿಕಲ್ಸ್ ನಾವು ಚೂಸ್ ಮಾಡಬೇಕಾದ್ರೆ ನಾವು ಯಾವ್ದನ್ನ ನೋಡ್ತೀವಿ? ಲೆಟರ್ ಅನ್ನ ನೋಡ್ತೀವಿ. ಲೆಟರ್ ಅನ್ನ ನೋಡಬಾರ್ದು. ಯಾವ್ದನ್ನ ನೋಡ್ಬೇಕು? ಸೌಂಡ್ ಅನ್ನ ನೋಡ್ಬೇಕು. ಯಾವ ಸೌಂಡ್? ಅರ್ಥ ಆಗ್ತಿದಲ್ವಾ? ಯಾವ ಸೌಂಡ್, ಯಾವ ಸೌಂಡ್ ಬರುತ್ತೆ ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ? ಡೆಫಿನೆಟ್ ಆರ್ಟಿಕಲ್ ಅಥವಾ ಇಂಡೆಫಿನೆಟ್ ಆರ್ಟಿಕಲ್, ಅಥವಾ ಇಂಡೆಫಿನೆಟ್ ಆರ್ಟಿಕಲ್ ಅಲ್ಲಿ ಆ ಮತ್ತೆ ಆನ್ ಅನ್ನ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ. ನನ್ನ ಪ್ರಕಾರ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಹಾಗಿದ್ರೆ ಸೊ ಇಲ್ಲೇನಾಗುತ್ತೆ? The man has ordered dash cup of tea. A cup of tea and cup of tea. Yes, a cup of tea. ಯಾಕೆಂದ್ರೆ ಇದು ಹ ಸೌಂಡ್ ಬರುತ್ತೆ, ಆ ಕಾರಣಕ್ಕೋಸ್ಕರ a cup of tea ಅಂತ ಆಗುತ್ತೆ. ಒಟ್ಟಿನಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೇನಾದ್ರೂ ಮತ್ತು ಕೂಡ ಸಂದೇಹ ಇದ್ದಲ್ಲಿ ನೀವೇನ್ ಮಾಡ್ಬೋದು? ನನ್ನ ಒಂದು ಚಾನೆಲ್ ನಲ್ಲಿ ನೀವು ಕಮೆಂಟ್ ಗಳನ್ನ ಹಾಕಿ. ನಿಮಗೆ ಯಾವುದೇ ರೀತಿಯ ಸಂದೇಹ ಇದ್ರೂ ಕೂಡ ಅದನ್ನ ನಾನು ಪರಿಹಾರ ಮಾಡಿಕೊಡ್ತೀನಿ. ನಿಮಗೆ ಯಾವುದೇ ರೀತಿಯ ಡೌಟ್ಸ್, ಎನಿ ಡೌಟ್ಸ್ ಯು ಹ್ಯಾವ್ ರಿಗಾರ್ಡಿಂಗ್ ಆರ್ಟಿಕಲ್ಸ್, ಪ್ಲೀಸ್ ಡೂ ಪುಟ್ ಇನ್ ದ ಕಮೆಂಟ್ ಬಾಕ್ಸ್ and I shall give you the reply there itself. Or in case if you require my personal number, even that also I have given you many a times. Still some of you require means I'll give you now. 9482423385. This is my WhatsApp number. My name is Edwin and I have been working 15 years as a English lecturer. So please do consult me. Please do clarify your doubts and get it clarified, all the doubts regarding articles. I hope this particular video has helped you to enhance your knowledge towards articles. Thanks one and all. Thank you.